ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET ಸ್ಟೂಡೆಂಟ್ಸ್, ನಿಮಗೆ ಭಾಳ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಯಾಕಂತಂದರೆ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತೀವೋ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ಥರನಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪೆನಾಲ್ಟಿ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದರೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಓಕೆ, ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಂದ್ರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋ ಮೂಲಕ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ಒಂದು ವಿಡಿಯೋನ ಯಾರೆಲ್ಲ ಹುಡುಗರು ಇದುವರೆಗೂ ಕೂಡ ಓಕೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಏನೋ ಕೂಡ ಗೊತ್ತಿಲ್ವೋ ಅವ್ರಿಗೆ ಶೇರ್ ಮಾಡಿರಿ, ಸ್ವಲ್ಪ ಅರ್ಥ ಆಗುತ್ತೆ. ಓಕೆ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಇವತ್ತು ಯಾವಾಗ ಮಧ್ಯಾಹ್ನ ಟೈಮ್ ನಿಮ್ಗೆ ಬಿಟ್ಟರು ಏನಪ್ಪ ಅಂದರೆ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಒಂದು ಲಿಂಕ್ ಅಂತ ಬಿಟ್ಟರು. ಅದಾದ ತಕ್ಷಣ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟರು. ವೇಳಾಪಟ್ಟಿ ಬಿಡ್ತೀನಿ ಅಂತ ಹೇಳಿದ್ರು. ಬಿಟ್ಟು ಈಗ ಒಂದು ಅರ್ಧ ಗಂಟೆ ಮೇಲೆ ಆಯಿತು. ನಾನು ಬಿಸಿ ಇರೋಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ಇವಾಗ ಮಾಡ್ತಿದ್ದೀನಿ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದರೆ KCET ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಅಗ್ರಿಕಲ್ಚರ್ ಇದ್ದೀರಾ, ವೆಟರ್ನರಿ ಇದ್ದೀರಾ, BSc ನರ್ಸಿಂಗ್ ಇದ್ದೀರಾ, ಮತ್ತು B ಫಾರ್ಮಸಿ ಮತ್ತು ಫಾರ್ಮಡಿ ಇದ್ದೀರಾ, ಮತ್ತು ಹಾಗೆ ನೀವು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ ಇಷ್ಟು ಕೋರ್ಸ್ಗಳದ್ದು ಇವತ್ತು 28/9/2024 ಒಂದು ಅನೌನ್ಸ್ಮೆಂಟ್ ಅನ್ನೋದಾಗಿದೆ. ಓಕೆ, ಏನಪ್ಪ ಅಂದರೆ ಒಂದು ಡೀಟೇಲ್ ಆಗಿ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಓಕೆ, ಅದನ್ನೆಲ್ಲನೂ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಆಪ್ಷನ್ಸ್ಗಳನ್ನು ದಾಖಲಿಸುವುದು, ಸೂಚನೆಗಳನ್ನು ಕಡ್ಡಾಯವಾಗಿ ಓದಿಕೊಳ್ಳಿ ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮ್ಗೆ ಟೈಮ್ ಕೊಡ್ತಾ ಇದ್ದಾರೆ. ಓಕೆ, ಯಾವಾಗಪ್ಪ ಅಂದರೆ 30/9/2024 ಅಂದರೆ ಇವತ್ತು 28. ಹುಡುಗರು ಕೇಳ್ತಿದ್ರಿ, ಅಣ್ಣ ನಾನು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟವ್ರೆ, ಓಪನ್ ಮಾಡಿಕೊಂಡ್ರೆ ನಮಗೆ ಆಪ್ಷನ್ ಎಂಟ್ರಿ ಓಪನ್ ಆಗ್ತಿಲ್ಲ ಅಂತ ಕೇಳಿದ್ರೆ. ಸೊ ಅದು ಕೇಳಿದ್ದೆ. ಇವತ್ತು ನೈಟ್ವರೆಗೂ ವೇಟ್ ಮಾಡಿರಿ, ಏನು ಕೂಡ ಅವಸರ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಇರ್ತವೆ ಕೆ ಕಡೆಯಿಂದ, ಅದಕ್ಕೆ ಏನೂ ಕೂಡ ಬಿಟ್ಟಿಲ್ಲ. ಅವಸರ ಮಾಡಿಬಿಡ್ರಿ ಅಂತಂದರೆ ನಾನು ಕೇದವ್ರು ಕೊನೆಗೆ ಮಾಡಿದ್ದಾರೆ ಅಂತಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಡೇಟ್ ಅನ್ನೋದು ಅನೌನ್ಸ್ ಮಾಡಿದ್ದಾರೆ. ಬಟ್ ಇವತ್ತು ಸ್ಟಾರ್ಟ್ ಆಗ್ತಿಲ್ಲ. 30/9/2024 ಸಾಯಂಕಾಲ 4 ಗಂಟೆ ಅಂತ ಹೇಳಿದ್ರೆ 4 ಗಂಟೆ ನಂತರ ಅಂದರೆ ಸಾಯಂಕಾಲ 4 ಗಂಟೆ ನಂತರ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಎಂಡ್ ಎಲ್ಲಿವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಆಡ್ ಮಾಡಬಹುದು ಅಂತಂದರೆ 4/10/2024 ಸಾಯಂಕಾಲ 4ವರೆಗೂ ಕೂಡ ಏನಿರ್ತದೆ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಈ ಪಾಯಿಂಟ್ ಓದ್ಕೊರಿ. ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟ್ಗಳು ಲಭ್ಯತೆಯನ್ನು ತೋರಿಸದಿದ್ದರು ಅಂತಂದರೆ ಕೆಲವೊಂದಿಷ್ಟು ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿಬಿಟ್ಟು ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ. ಅದಾಗಿ ಕೂಡ ಕೇಳುತ್ತೆ. ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವೇನಾದರೂ ನಿಮ್ಮ ಯಾವುದಾದ್ರು ಕಾಲೇಜಸ್ ಆ್ಯಡ್ ಮಾಡುವಾಗ ಆ ಕಾಲೇಜಲ್ಲಿ ಸೀಟ್ ಎಲ್ಲ ಆ್ಯಡ್ ಮಾಡಲ್ಲ ಅಂದ್ಕೊಂಡ್ರೆ ಆ ರೀತಿ ಮಾಡ್ಕೊಬಿಡ್ರಿ. ಅವ್ರಾಗ ಹೇಳ್ತಿದ್ರು ನೋಡ್ರಿ, ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಗೆ ಏನಾದರೂ ಸೀಟ್ ತೋರಿಸ್ತಿದ್ರು ಕೂಡ ನಿಮ್ಮ ಅಭ್ಯರ್ಥಿಗಳು ಆದ್ಯತೆಗಳನ್ನು ಬದಲಾಯಿಸಲು ಅಥವಾ ಸೀಟು ಮಾರ್ಪಡಿಸಲು ಅಥವಾ ಸೇರಿಸಲು ಸಲಹೆ ನೀಡಲಾಗಿದೆ. ಯಾಕಂದರೆ ಮುಂದೆ ಅಪ್ಪಿತಪ್ಪಿ ಕೂಡ ಸೀಟು ಹೊಸದಾಗಿ ಸೀಟ್ ಹೆಚ್ಚಿಗೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಂಗಾಗಿಬಿಟ್ಟು ಸೀಟ್ ನಿಮಗೆ ಆ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಾದರೂ ಕಾಲೇಜಸ್ ಆ್ಯಡ್ ಮಾಡಬೇಕಾ, ಕಾಲೇಜ್ ಬೇಕಿತ್ತಾ ಆ್ಯಡ್ ಮಾಡಿರಿ, ಸಿಂಪಲ್ ಆ್ಯಡ್ ಮಾಡಿರಿ, ಸಿಗಲಿ ಬಿಡಲಿ ಸುಮ್ಮನೆ ಆ್ಯಡ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಅದಾದ ನಂತರ ಓಕೆ ಆಪ್ಷನ್ ಎಂಟ್ರಿ ಎಲ್ಲಿವರೆಗೂ ಮಾಡ್ತೀರಾ, 4ನೇ ತಾರೀಕುವರೆಗೂ ಮಾಡ್ತೀರಾ. ಓಕೆ, ಅದಾದ ನಂತರ ಅಂದರೆ ಅಕ್ಟೋಬರ್ 4ನೇ ತಾರೀಕುವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಏನಪ್ಪ ಅಂತಂದರೆ ನಿಮ್ಮದು 2ನೇ ಮುಂದುವರಿದ ಸೀಟು ಅಥವಾ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಒಂದು ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದಕ್ಕೂ ತಾತ್ಕಾಲಿಕ ಒಂದು ಫಲಿತಾಂಶ ಅಂತ ಮಾಡಿಬಿಟ್ಟವ್ರೆ. ಒಂದು ಒಳ್ಳೆ ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದರೆ ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ಕೇದವ್ರು ತಿದ್ಕೊಂಡು ವಾಪಸ್ ಇನ್ನೊಂದು ತಪ್ಪು ರಿಸಲ್ಟ್ ಬಿಡಕ್ಕೆ ಬರುತ್ತೆ. ಸೊ ಬೆಸ್ಟ್. ಓಕೆ, ಕೇದವ್ರು ಮಾಡ್ತಿರೋದು ಒಳ್ಳೆ ಕೆಲಸ. ಇದು ಒಂದು ಪ್ರೊವಿಷನಲ್ ರಿಸಲ್ಟ್ ಕೂಡ ಇಂದು 7/10/2024 ಮಧ್ಯಾಹ್ನ 2 ಗಂಟೆ ನಂತರ ಅಂತಂದರೆ ಎಕ್ಸಾಕ್ಟ್ ಟೈಮ್ ಇಲ್ಲ, ಆಫ್ಟರ್ 2 PM ಯಾವಾಗಾದರೂ ಆಗ್ಬೋದು. ಓಕೆ, 2 ಗಂಟೆ ನಂತರ ಏನಾಗ್ತದೆ ನಿಮ್ಮದು ಒಂದು ತಾತ್ಕಾಲಿಕ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ಮತ್ತೆ ಕೇದವ್ರು ಏನು ಮಾಡ್ತಾರೆ, ಏನಾದರೂ ತಪ್ಪಾಗಿತ್ತಂದರೆ ನೀವು ಮೇಲ್ ಮಾಡ್ಬೋದು ಅಥವಾ ಕೇದವ್ರು ಬಂದು ಏನಾದರೂ ಚೇಂಜಸ್ ಮಾಡ್ಕೋಬೋದು ಅಂತಂದು ಕೇದವ್ರಿಗೆ ಒಂದು ದೂರ ದಾಖಲು ಮಾಡೋಕ್ಕೆ ಒಂದು ದಿನ ಟೈಮ್ ಕೊಡ್ತಾರೆ. ಅದಾದ ನಂತರ ಒಂದು ಫೈನಲ್ ರಿಸಲ್ಟ್ ಅಂದರೆ ಇದೇ ನಿಮ್ಮದು ಒಂದು ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸೀಟ್ ತೊಗೋಬೇಕು ಅಂತ ಏನು ಕನ್ಸ್ಕೊಂಡಿದ್ರೋ ಇದೇ ನಿಮ್ಮದು ಥರ್ಡ್ ರೌಂಡ್ ರಿಸಲ್ಟ್ ಇರ್ತದೆ. ಅದು ನಿಮ್ಮದು ಟೈಮ್ ಅಂದ್ಬಿಟ್ಟು 8/10/2024 ಅಪ್ ಟು 2 PM. ಅದು ಕೂಡ ಯಾವಾಗ ಅಂದರೆ ಮಧ್ಯಾಹ್ನ 2 ಗಂಟೆ ನಂತರ ಯಾವಾಗಾದರೂ 8ನೇ ತಾರೀಕು ಬರ್ತದೆ, ಅಕ್ಟೋಬರ್ 8ಕ್ಕೆ. ಓಕೆ, ಅದಾದ ನಂತರ ನಿಮ್ಗೆ ಒಂದು ತಿಳ್ಕೊಬೇಕು, ಈ ಸರ್ತಿ ಚಾಯ್ಸ್ ಎಂಟ್ರಿ ಇರೋಲ್ಲ. ನಾನು ಹೇಳಿದ್ದೆ ನಿಮಗೆ ಅಂದರೆ ಹಿಂದಿನ 2 ವಿಡಿಯೋದಲ್ಲಿ ಕೂಡ ಹೇಳಿದೆ, ಚಾಯ್ಸ್ ಎಂಟ್ರಿ ಇರಲ್ಲ. ಡೈರೆಕ್ಟ್ ನೀವೇ ಮಾಡಬೇಕಂತಂದ್ರೆ ಯಾರೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಅವ್ರಿಗೆ ನಿಮಗೆ ಒಂದು ಚಾಲನ್ ಡೌನ್ಲೋಡ್ ಆಗುತ್ತೆ. ಓಕೆ, ಚಾಲನ್ ಬರ್ತದೆ. ಆ ಚಾಲನ್ನ ತೊಗೊಂಡ್ಬಿಟ್ಟು ಅಥವಾ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಿರೋ ಪೇಮೆಂಟ್ ಮಾಡ್ಬೋದು, ಶುಲ್ಕ ಪಾವತಿ ಮಾಡ್ಬೋದು. ಮತ್ತು ದುಡ್ಡು ಪೇಮೆಂಟ್ ಮಾಡಿದ ತಕ್ಷಣ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿದ್ರೆ ಸ್ವಲ್ಪ ಒಂದು 4ರಿಂದ 6 ಅವರ್ ಆಗ್ಬೋದು. ಅಥವಾ ನೀವು ಇನ್ ಕೇಸ್ ಆನ್ಲೈನ್ ಮಾಡಿದರೆ ಇಮ್ಮಿಡಿಯೇಟ್ ನಿಮ್ಗೆ ಏನಾಗ್ತದಂದರೆ ಅಡ್ಮಿಷನ್ ಆರ್ಡರ್ ಡೌನ್ ಆಗುತ್ತದೆ. ಅದು ಟೈಮ್ಗೆ ಕೊಡ್ತಿದ್ದಾರೆ ಅಂದರೆ 9/10/2024 ಹಿಡಿದು 14/10/2024 ಟೈಮ್ ಬರೀ ಟೈಮ್ ಕೊಡ್ತಾಯಿದ್ರಿ ಈ ಸರ್ತಿ. ಯಾಕಂದರೆ ಇದು ಲಾಸ್ಟ್ ರೌಂಡ್ ಇರೋ ಕಾರಣ ಯಾರು ಕೂಡ ಹುಡುಗರು ಮಿಸ್ ಆಗ್ಬಾರ್ದು. ಹಂಗಾಗಿಬಿಟ್ಟು ಕೇದಾರ ಮಾಡ್ತಿದ್ದಾರೆ 9/10/2024 ಹಿಡಿದು 14/10/2024 ಅಂದರೆ 5 ದಿನಗಳ ಟೈಮೇ ಕೊಡ್ತಿದ್ರೆ ನೀವು ದುಡ್ಡು ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ ಡೌನ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಲಾಸ್ಟ್ ಡೇಟ್ ಅಡ್ಮಿಷನ್ ಅಂತಂದರೆ KE ಕಡೆಯಿಂದ ಈ ರೀತಿ KCET ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ಈ ರೀತಿ ಎಲ್ಲ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಟೈಮು. ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 15/10/2024 ಬಿಫೋರ್ 5:30 PM ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ಅಂದರೆ ನಿಮಗೆ ಈ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಮುಗಿಯೋದು ಯಾವಾಗತ್ತಂದರೆ ಅಕ್ಟೋಬರ್ 15ಕ್ಕೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಎಲ್ಲನೂ ಕೂಡ ಮುಗೀತದೆ. ಓಕೆ,
ಒಂದು ತಿಳ್ಕೊಬೇಕು, ನೀವು ಆಪ್ಷನ್ ಎಂಟ್ರಿ ಎಲ್ಲಿವರೆಗೂ ಕೂಡ ಮಾಡ್ತೀರಾ 30ನೇ ತಾರೀಕು ಸ್ಟಾರ್ಟ್ ಆಗ್ತದೆ, 4ನೇ ತಾರೀಕುವರೆಗೂ ಏನಾಗ್ತದೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ತಕ್ಷಣ ಒಂದು ಪ್ರೊವಿಷನಲ್ ರಿಸಲ್ಟು 7ನೇ ತಾರೀಕು ಬರ್ತದೆ, ರಿಯಲ್ ಅಲಾಟ್ಮೆಂಟ್ 8ನೇ ತಾರೀಕು ಬರ್ತದೆ. ಅದಾದ ನಂತರ ಏನಾಗ್ತದೆ ನೀವು ದುಡ್ಡು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಡ್ರಾ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿದ್ದಾರೆ. 9ನೇ ತಾರೀಕಿಂದ 14ನೇ ತಾರೀಕುವರೆಗೂ ಟೈಮ್ ಇರ್ತದೆ. ಅದಾದ ನಂತರ ಅಡ್ಮಿಷನ್ ಲಾಸ್ಟ್ ಇಟ್ಟು 15/10/2024. ಓಕೆ, ಅದಾದ ತಕ್ಷಣ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಅಂದರೆ ಪೆನಾಲ್ಟಿ ಬಗ್ಗೆ ಕೂಡ ಹೇಳ್ತೇನೆ ಅಂತ ಹೇಳಿದ್ದೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೀಟು ರದ್ದತಿ ಅಥವಾ ಕ್ಯಾನ್ಸಲೇಷನ್ ಅಂತದೆ. ಓಕೆ, ಕಾಣಿಸ್ತೀವಿ ನೋಡ್ರಿ, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ 2ನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ, ಓಕೆ, ಈಗಾಗಲೇ ಸೀಟ್ ಸಿಕ್ಕಿರ್ತದೆ ನಿಮಗೆ, ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿರ್ತದೆ ಅಂಥ ಒಂದು ಸ್ಟೂಡೆಂಟ್ಸ್ ಇನ್ನೊಂದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅನ್ನೋದಿತ್ತಂದರೆ 3/10/2024 ಬೆಳಗ್ಗೆ 11ರ ಒಳಗಾಗಿ, ಅಂದರೆ ಇವತ್ತಿನ ಸ್ಟಾರ್ಟು, ನೀವು ನಾಳೆಯಿಂದ ಕೂಡ ಹೋಗ್ಬೋದು. 3/10/2024 ಬೆಳಗ್ಗೆ 11ರ ಒಳಗಾಗಿ ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಅಂತಹ ಅಭ್ಯರ್ಥಿಗಳಿಗೆ 5,000 ರೂಪಾಯಿ ದಂಡ ಹಾಕ್ತಾರೆ. ಓಕೆ, 5,000 ರೂಪಾಯಿ ಕಟಾವು ಮಾಡಿಕೊಂಡು ಉಳಿದ ಮೊತ್ತವನ್ನು ಹಿಂದಿರುಗಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಚಾಯ್ಸ್ 2 ಕೊಟ್ಟು ಅಥವಾ ಚಾಯ್ಸ್ 1 ಕೊಟ್ಟು ಈಗಾಗಲೇ ಅಡ್ಮಿಷನ್ ಮಾಡಿಸ್ಕೊಂಡವರು, ಅಥವಾ ಚಾಯ್ಸ್ 2 ಕೊಟ್ಟು ಈಗಾಗಲೇ ದುಡ್ಡು ಪೇಮೆಂಟ್ ಮಾಡಿಬಿಟ್ಟು ಈ ರೌಂಡಿಗೆ ಬಂದಿರೋರಿಗೆ ಇನ್ ಕೇಸ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋದಾಗಿತ್ತಂದರೆ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಎಲ್ಲರೂ ಸ್ಟೂಡೆಂಟ್ಸ್ ಅಪ್ಲೈ ಆಗೋದು, ಚಾಯ್ಸ್ 2 ಸ್ಟೂಡೆಂಟ್ಸು ಕೂಡ ಇದು ಅಪ್ಲೈ ಆಗೋದಿಲ್ಲ, ಚಾಯ್ಸ್ 1 ಸ್ಟೂಡೆಂಟ್ಸ್ ಮಾತ್ರ. ಚಾಯ್ಸ್ 2 ಅಂತ ಈಗಲೇ ಹೇಳಿದೆ, ಚಾಯ್ಸ್ 1 ಕೊಟ್ಟು ಈಗ ಅಡ್ಮಿಷನ್ ಮಾಡ್ಕೊಂಡಿರಲ್ಲ ಅಂಥ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ, ನೀವು ಈಗ ಪೇಮೆಂಟ್ ಮಾಡಿರ್ತಾರೆ, ನೀವು ಕೇದವ್ರು ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋದಾತಂದರೆ ನಿಮಗೆ 5,000 ರೂಪಾಯಿ ಕಟ್ ಮಾಡ್ಕೊಂಡು ರಿಮೈನಿಂಗ್ ದುಡ್ಡು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಕೊಡ್ತಾರೆ. 2ನೇ ಮುಂದುವರೆದ ಸುತ್ತಿನ ಸೀಟು ಹಂಚಿಕೆಯ ನಂತರ ಇಂಜಿನಿಯರಿಂಗ್ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕು. 2ನೇ ಮುಂದುವರೆದ ಸುತ್ತಿನ ಸೀಟು ಹಂಚಿಕೆಯ ನಂತರ ಇಂಜಿನಿಯರಿಂಗ್, ಫಾರ್ ಎಕ್ಸಾಂಪಲ್ ಏನು ನೋಡಿರಿ, ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ಸರ್ಕಾರವು ನಿಗದಿಪಡಿಸುವ ಇಂಜಿನಿಯರಿಂಗ್ ಶುಲ್ಕವು ಮತ್ತು ಶುಲ್ಕದ 5 ಪಟ್ಟು ದಂಡವನ್ನು ಕಡ್ಡಾಯವಾಗಿ ಎಲ್ಲ ವರ್ಗದ ಅಭ್ಯರ್ಥಿಗಳು ಪ್ರಾಧಿಕಾರದ ಸಂದಾಯ ಮಾಡಬೇಕಾಗ್ತದೆ. ಅರ್ಥ ಮಾಡ್ಕೋಬೇಕು. ಯಾವುದು ಕೋರ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಇವರು. ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಮ್ಯಾಕ್ಸಿಮಮ್ ದುಡ್ಡು ಇಲ್ಲಿರುತ್ತೆ. ಲೈಕ್ ಎಕ್ಸಾಂಪಲ್ ಯಾವುದಂದರೆ, ಈಗ ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ ಫೀಸ್ ಸಮಥಿಂಗ್ ಜಾಸ್ತಿ ಇರುತ್ತೆ. ಈಗ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಇವಾಗಲೇ 3ನೇ ತಾರೀಕು ಒಳಗೆ ಹೋಗ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಸ್ಕೊಂಬರ್ರಿ. ಅದಾಗಿಯೂ ಕೂಡ ನೀವೇನು ಮಾಡ್ತೀರಾ, ಈ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಲ್ಲ, 3rd ರೌಂಡಿಗೆ ಹೋಗ್ತಾರೆ. ಓಕೆ, 3rd ರೌಂಡಿಗೆ ಹೋಗಿ ಮೇಲೆ ಈ ಫಾರ್ ಎಕ್ಸಾಂಪಲ್ ಈಗ 3rd ರೌಂಡಿಗೆ ಈಗ ಹೋಗ್ತೀರಿ ಅಂದರೆ 2ನೇ ಮುಂದುವರೆದ ಸೀಟು ಹಂಚಿಕೆ ನಂತರ, ಅಂದರೆ ಈಗ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಮುಗಿದಾದ ನಂತರ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋದಾಗಿದ್ದರೆ, ಓಕೆ, ಈಗ ಸಿಕ್ಕಿರೋ ಸೀಟ್ ಬೇಡ ಅನ್ನೋದಂದರೆ ಈಗ 1 ಲಕ್ಷ ರೂಪಾಯಿ ಏನು ಫೀಸ್ ಇದೆಯೋ ಅದೇ 1 ಲಕ್ಷ ಇದ್ದಿದ್ದು ಎಷ್ಟಾಗುತ್ತೆ, 5 ಲಕ್ಷ ಆಗುತ್ತೆ. ಓಕೆ, ಮೈಂಡ್ ಇಟ್, ನೆನ್ಪಿಟ್ಕೋರಿ. ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಪದೇ ಹೇಳ್ತಿದ್ರಿ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ನಡೀತದೆ. ಯಾಕಂದರೆ ಬೇರೆ ಒಂದು ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೆ, ಹಂಗೆ ಬಿಟ್ಟರೆ ನಡೀತೈತೆ ಅವ್ರಿಗೆ. ಬಟ್ ಹಂಗಿಲ್ಲ, ಇಂಜಿನಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಹೇಳ್ತಿದ್ದೀನಿ ನೋಡ್ರಿ. ಅದಕ್ಕೋಸ್ಕರ ಅವ್ರು ಫ್ರೆಶ್ ಆಪ್ಷನ್ ಎಂಟ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಬೇಕಾಗಿರೋ ಕಾಲೇಜಸ್ ಮಾತ್ರ ಇಟ್ಕೋರಿ, ಆಮೇಲೆ ಬೇಕಾಗಿರೋದು ಡಿಲೀಟ್ ಮಾಡ್ಕೊಂಬಿಡ್ರಿ. ಓಕೆ, ಇನ್ನು ಕೇಸ್ ತಪ್ಪಿ ಬೇರೆ ಕಾಲೇಜ್ ಸಿಕ್ಕು ಕೂಡ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ನೀವು ಏನಾದರೂ ಅಡ್ಮಿಷನ್ ಮಾಡಿಸ್ಕೊಳ್ಳದೆ ಹೋದರೆ ನಿಮಗೆ ಬರೋಬ್ಬರಿ 5 ಲಕ್ಷ ರೂಪಾಯಿ ದಂಡ ಬೀಳ್ತದೆ ಹೇಳ್ತಿದ್ದೀನಿ. ಬೇರೆ ಒಂದು ಕೋರ್ಸ್ ಸ್ಟೂಡೆಂಟ್ಸ್ ಹಂಗಿಲ್ಲ, ನೀವು ಬೇಡ ಅಂತ ಬಿಟ್ಟು ಕೇಸ್ ಅವಸನೆ ಬೇಡ ಅಂತ ಸುಮ್ಮನೆ ಬಿಟ್ಟರು ಕೂಡ ಅವ್ರು ಏನು ಕೂಡ ಮಾಡ್ಕೊಳ್ಳಲ್ಲ. ಓಕೆ, ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡ್ರೆ, ಯಾಕಂದರೆ ಮ್ಯಾಕ್ಸಿಮಮ್ ದುಡ್ಡು ಅಲ್ಲೇ ಬರೋಂಥ ಗೊತ್ತು ಅವ್ರಿಗೆ. ಸ್ವಲ್ಪ ಭಯ ಇಟ್ಟರೆ ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಗೊತ್ತು. ಸರಿನಾ? ಇದಿಷ್ಟು ದಂಡದ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಬೇರೆ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿಲ್ಲ ಅವ್ರ ದಂಡದ ಬಗ್ಗೆ. ಬಟ್ ನೀವು ಇನ್ ಕೇಸ್ ಸೀಟ್ ಸಿಕ್ಕು ಕೂಡ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾಯ್ತಂದರೆ ಹೋಗಿ 3ನೇ ತಾರೀಕು ಟೈಮ್ ಅದ, ಒಂದು 5,000 ರೂಪಾಯಿ ಕಟ್ಟಾಗುತ್ತೆ, ಕಟ್ಕೊರಿ. ಇನ್ನೊಂದು ನೆನ್ಪಿಡಬೇಕು, ಇನ್ ಕೇಸ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳದೆ ಹೋಗಿದ್ರೆ, ಓಕೆ, ಈಗ ಸೀಟ್ ಸಿಕ್ಕು ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದು ಹೋದರೆ ಮುಂದಿನ ವರ್ಷ ನೀವು KCET ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ನೆನ್ಪಿಡ್ಕೊಂಬಿಡಬೇಕು. ಓಕೆ, ಇದೀಗಿಂತ ಮುಂದೆ ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಕೂಡ ಹೇಳಿದ್ರು, ಕೇದವರು ಒಂದು ಲಿಸ್ಟ್ ಬಿಟ್ಟಿದ್ರು, ನಾಟ್ ಎಲಿಜಿಬಲ್ ಫಾರ್ ಕೌನ್ಸಿಲಿಂಗ್ ಸ್ಟೂಡೆಂಟ್ಸ್ ಅಂತ ಬಿಟ್ಟಿದ್ರು ನೋಡ್ರಿ. ಅದರಲ್ಲಿ ಯಾರಪ್ಪ ಅಂತಂದರೆ ಅವರು ಹೋದ ವರ್ಷ KCET ಸೀಟ್ ಸಿಕ್ಕು ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳದೆ ಹಂಗೆ ಬಿಟ್ಟಿದ್ರು. ಹಂಗಾಗಿಬಿಟ್ಟು ಆ ಒಂದು ಸ್ಟೂಡೆಂಟ್ಸ್ ಏನಾಯ್ತು ಅಂತಂದರೆ ಇವಾಗ ಅವ್ರಿಗೆ ಈ ವರ್ಷ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿಲ್ಲ. ಸೊ ನೀವು ಕೂಡ ಆ ರೀತಿ ಆಗ್ಬಾರ್ದಂದರೆ ಇವಾಗಲೇ ಹೋಗ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಿದ್ರೆ KA ಮಲ್ಲೇಶ್ವರಂ 18 ಕ್ರಾಸ್ ಹೋಗ್ಬಿಟ್ಟು ಒಂದು 5,000 ರೂಪಾಯಿ ಇರುತ್ತೆ, ಹೋಗ್ಬಿಟ್ಟು 5,000 ರೂಪಾಯಿ ಕೊಟ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಸ್ಕೊಂಬರ್ರಿ. ಓಕೆ, ಈ 3rd ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೆಷ್ಟು ಸೀಟ್ ಯಾವ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸರ್, ಇದಿಷ್ಟು ಬಹಳ ಮಹತ್ವವಾಗಿ ಬಿಟ್ಟಿರೋದಂಥ ಕೇದವರು ಒಂದು ಒಳ್ಳೆ ಗುಡ್ ಡಿಸಿಷನ್ ಅಂತ ತೊಗೋತೀವಿ. ಆ್ಯಂಡ್ ಎಸ್ಪೆಷಲಿ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಮ್ಯಾಕ್ಸಿಮಮ್ ದುಡ್ಡು ಅಲ್ಲೇ ಬರುತ್ತಂತ ಅವ್ರಿಗೆ ಗೊತ್ತು. ಸರಿನಾ? ಸರಿ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆಯಿತು. ಸರಿ, ನೆಕ್ಸ್ಟ್ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.